ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿ ಸುರೇಶ್ ಗುರೂಜಿ ಅವರು. ಗುರೂಜಿ ನಮಸ್ತೆ. ನಮಸ್ಕಾರ ಸರ್. ಗುರೂಜಿ, ನಮಗೆಲ್ಲ ಒಂದು ಕುತೂಹಲ ಇದ್ದೇ ಇರುತ್ತೆ, ಅಂದರೆ ಯಾವ ದೇವಸ್ಥಾನಗಳು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾವೋ, ಯಾರಾದರೂ ಗಣ್ಯರು ಬಂದಂಥ ಸಂದರ್ಭದಲ್ಲಿ ಆ ದೇವಸ್ಥಾನಗಳ ಬಗ್ಗೆ ನಮಗೆಲ್ಲ ಕುತೂಹಲ ಹುಟ್ಟುತ್ತೆ. ಸೊ ಅದೇ ರೀತಿಯಾಗಿ ಮೂಕಾಂಬಿಕಾ ದೇವಿಯ ಬಗ್ಗೆ ಸ್ವಲ್ಪ ಹಿನ್ನೆಲೆಯನ್ನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಓಕೆ. ಓಂ ನಮೋ ಭಗವತೆ ಮಹಾಮೋಹಿನಿ ಮಹಾಮಾಯೆ ಸರ್ವಲೋಕವಶಂಕರಿ ದೇವದತ್ತಸ್ತೆ ವಾಕ್ಚಕ್ಷು ಮೋಹಯ ನಾನಾ ರೂಪ ಕೃತಿಂ ಶೀಘ್ರಂ ದರ್ಶ ಹರಿಂ ಸ್ವಾಹ ಮಹಾವಿದ್ವೇಶ್ವರಿ ನಮೋ ನಮಃ ಅಂತ ಒಂದ್ ಮಾತಿದೆ. ಓಂ ನಮೋ ಭಗವತೆ ಮಲಯಾಳ ಸ್ವರೂಪಿಣಿ ಅಂತ ಕರೀತಾರೆ. ಈ ಕೊಲ್ಲೂರು ಮೂಕಾಂಬಿಕಾ ಅಂತಕ್ಕಂಥದ್ದು ಪರಶುರಾಮರಿಂದ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಶಕ್ತಿ ಪೀಠ. ಇದು ಅಲ್ಲಿಂದ ವಿಶೇಷ ಏನಪ್ಪಾ ಅಂದ್ರೆ ಶಕ್ತಿ ಏನ್ ಶಕ್ತಿ, ಸರಸ್ವತಿ ಮತ್ತು ಮಹಾಲಕ್ಷ್ಮಿ ಅಂತ ಇರ್ತದೆ. ಪ್ರಪಂಚದಲ್ಲಿ ಏನಾದ್ರೂ ವಶೀಕರಣ ದೇವತೆ ಅಂತ ಕರೆದ್ರೆ, ಯಾರಿಗಾದ್ರೂ ವಶೀಕರಣ ಮಾಡ್ಬೇಕಾ, ವಶೀಕರಣ ಜನ ಬೇಕಂದ್ರೆ ಸರಸ್ವತಿಯನ್ನ ಮತ್ತೆ ಮಹಾಗಣಪತಿನ ನಾವು ವಶೀಕರಣ ತಗೋತೀವಿ. ಸರಸ್ವತಿ ಅಂದ್ರೆ ಈ ತರ ಹೇಳಿದಂಗೆ ಮಂತ್ರದ ಸ್ವರೂಪ ಓಂ ನಮೋ ಭಗವತೆ ಮಹಾಮೋಹಿನಿ ಮಹಾಮಾಯೆ ಸರ್ವಲೋಕ ವಶಂಕರಿ ಅಂತ ಕರೀತಾರೆ. ಅಮ್ಮನವ್ರನ್ನ ಸರ್ವಲೋಕವಾದ ವಶ ಮಾಡ್ತಕ್ಕಂಥ ಶಕ್ತಿ ಇರತಕ್ಕಂಥವಳು ಆ ಸರಸ್ವತಿ. ಆ ಸರಸ್ವತಿಯ ರೂಪವೇ ಮೂಕ ಅಂಬಿಕಾ. ಯಾಕಂದ್ರೆ ಸರಸ್ವತಿಗೆ ಮೂಗಿಲ್ಲ, ಅವಳು ಮೂಗಿ. ಆದ್ರಿಂದ ಅಲ್ಲಿ ಮೂಕಾಸುರನ್ನು ಕೊಂದು ಮೂಕಾಂಬಿಕೆ ಆದ್ರೆ ನಿಜವಾಗೂ ಸರಸ್ವತಿಗೆ ಅವಳಿಗೆ ಮೂಗಿಲ್ಲ, ಅವಳು ಸರಸ್ವತಿ ಮೂಗಿ ಅಂತ ಕರೀತಾರೆ. ಇಂತಹ ಸರಸ್ವತಿಯನ್ನ ಅಥವಾ ಇಂತಹ ಮೂಕಾಂಬಿಕೆಯನ್ನ ಯಾವುದಕ್ಕೋಸ್ಕರ ಮಾಡ್ತಾರೆ, ವೈದಿಕವಾಗಿ ಮತ್ತೆ ತಾಂತ್ರಿಕವಾಗಿ ಎರಡೂ ರೀತಿಯಲ್ಲಿ ಮಾಡತಕ್ಕಂಥ ಒಂದು ಕ್ಷೇತ್ರ ಈ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ. ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಈ ಪಂಚಲೋಹದಿಂದ ಆಗ್ತಕ್ಕಂತಹ ಒಂದು ವಿಗ್ರಹ ಅದು. ನಂತರ ಒಂದು 5 ದಾತೆಗಳು ಅಂತ ಕರಿತೀವಿ, ಪಂಚದ ಲೋಹಗಳು. ಅಲ್ಲಿ ಒಂದು ಶ್ರೀಚಕ್ರ ಇದೆ. ಶ್ರೀಚಕ್ರ ಅಂತಂದ್ರೆ ಮಹಾಮೇರು ರಾಜರಾಜೇಶ್ವರಿ ಅಂತ ಕರಿತೀವಿ. ಅಂದ್ರೆ ಯಾರಿಗೆ ರಾಜ್ಯದ ಆಸಕ್ತಿ ಬೇಕು, ಅದು ರಾಜ್ಯ ಅಂದ್ರೆ ಮೋಕ್ಷದ ರಾಜ್ಯ ಆಗಿರಬಹುದು, ಅಥವಾ ಹಣಕಾಸಿನ ರಾಜ್ಯ ಆಗಿರಬಹುದು, ರಾಜ್ಯ ಆಗಿರಬಹುದು, ರಾಜರಾಜೇಶ್ವರಿ ಅಂತ ಕರೀತಾರೆ. ಶ್ರೀಚಕ್ರದಲ್ಲಿರ್ತಕ್ಕಂಥವಳು ಯಾರವಳು ಅಂದ್ರೆ ಒಂದು ಹೆಣದ ಮೇಲೆ ಶಿವನ ಎದೆ ಮೇಲೆ ಹೆಂಡವನ್ನು ಕುಡಿದು ರಾರಾಜಮಾನವಾಗಿ ಯಾರಿರ್ತಾಳೋ ಅವಳ ರಾಜರಾಜೇಶ್ವರಿ ಅಂತ. ರಾಜರಾಜೇಶ್ವರಿ ಶ್ರೀಚಕ್ರದ ಮೇಲಿರುತ್ತೆ. ಅಂತಹ ಶ್ರೀಚಕ್ರವನ್ನ ಆ ಕೊಲ್ಲೂರು ಅಲ್ಲಿ ನಾವು ಪ್ರತಿಷ್ಠಾಪನೆ ಆಗಿರ್ತದೆ. ಅಲ್ಲಿ ಶಂಕರಾಚಾರ್ಯರು ಕೂಡ ಆ ಕೊಲ್ಲೂರಿನ ಪುನರ್ಸ್ಥಾಪನೆ ಮಾಡಿ ಒಂದು ಶ್ರೀಚಕ್ರವನ್ನ ಹಾಕಿದ್ದಾರೆ. ಈ ಶ್ರೀಚಕ್ರ ಆದ ಕೂಡಲೇ ಜಗತ್ ವಶೀಕರಣ ಆಗ್ತದೆ, ಮನೋಬಯಕೆಗಳು ಈಡೇರ್ತದೆ ಅಂತ. ಅಲ್ಲಿ ಯಾರೇ ಆಗ್ಲಿ ಅಲ್ಲಿರ್ತಕ್ಕಂತಹ ಕಾರ್ಯಗಳಲ್ಲಿ ಭಾಗಿಯಾಗಿ ಅಮ್ಮನವರನ್ನ ನೀವು ತಾಂತ್ರಿಕವಾಗಲಿ ಅಥವಾ ವೈದಿಕವಾಗಲಿ ಅಮ್ಮನವರನ್ನ ಪ್ರಾರ್ಥನೆ ಮಾಡಿದ್ದೆ ಆದ್ರೆ, ಮಂತ್ರಗಳ ಮುಖಾಂತರ ಮಾಡಿದ್ದೆ ಆದ್ರೆ, ಅಲ್ಲಿರ್ತಕ್ಕಂಥ ಪಾರ್ಥೇಶ್ವರ ಆಗಿರ್ಬಹುದು, ಚಂದ್ರಮೌಳೇಶ್ವರ ಆಗಿರಬಹುದು, ನಂಜುಂಡೇಶ್ವರ ಆಗಿರಬಹುದು, ಆಂಜನೇಯ ಆಗಿರಬಹುದು, ವೆಂಕಟರಮಣ, ಇಲ್ಲೆಲ್ಲ ಅಲ್ಲಿ ಕೊಲ್ಲೂರಲ್ಲಿದೆ. ಅದರಲ್ಲಿ ವಿಶೇಷವಾಗಿ ಅಮ್ಮನವರನ್ನ ಮೂಕಾಂಬಿಕವನ್ನ ನಾವು ಅಲ್ಲಿ ಏನಕ್ಕೋಸ್ಕರ ಬಂದಿರಬಹುದು, ಅಲ್ಲಿ ಏನಕ್ಕೋಸ್ಕರ ಜನ ಹೋಗ್ತಾರೆ, ಅಥವಾ ನಾವೆಲ್ಲ ಏನಕ್ಕೆ ಹೋಗ್ತೀವಿ ಅಂದ್ರೆ ಒಂದು ರಾಜ್ಯವನ್ನ ಗೆಲ್ಲಿಕ್ಕೆ. ಯಾವ ರಾಜ್ಯ ಅದು? ಮೋಕ್ಷ ರಾಜ್ಯ ಆಗಿರ್ಬೋದು, ಅಧಿಕಾರ ಆಗಿರ್ಬೋದು, ಅಂತಸ್ತಾಗಿರ್ಬೋದು. ಅಂದ್ರೆ ಮನಸಾಭಿಷ್ಟ ಫಲ ಸಿದ್ಧಾರ್ಥಂ ಅಂತಾರೆ. ಮನಸ್ಸಿನಲ್ಲಿರ್ತಕ್ಕಂಥ ಸಿದ್ಧಿಯನ್ನ ಬೇಗ ಪಡ್ಕೋಬೇಕಾದ್ರೆ ಆ ಮೂಕಾಂಬಿಕೆ ದರ್ಶನ ಆದ ಕೂಡಲೇ ಅಲ್ಲಿರ್ತಕ್ಕಂಥ ಶ್ರೀಚಕ್ರದಲ್ಲಿರ್ತಕ್ಕಂಥ ಪೂಜೆಯನ್ನು ಮಾಡಿದ್ದೆ ಆದ್ರೆ, ಅಲ್ಲಿರ್ತಕ್ಕಂಥ ದೇವಿಯನ್ನ ಆರಾಧನೆ ಮಾಡಿದ್ರೆ ಮನಸ್ಸಿನ ಬಯಕೆಗಳು ಈಡೇರುತ್ತೆ ಅನ್ನೋದೇ ಅಲ್ಲಿನ ಮುಕ್ತವಾಗಿರತಕ್ಕಂಥ ವಿಚಾರ ಅಂತ ಹೇಳ್ಬೋದು. ಗುರುಜಿ, ಹೇಳಿ. ಹೌದು, ನಾವು ಕೇಳ್ಪಟ್ಟಂಗೆ ಈಗ ಯಾರ್ಯಾರು ಗಣ್ಯರೆಲ್ಲ ಬರ್ತಾರೋ ಅವರು ಚಿನ್ನದ ಖಡ್ಗ ಕೊಡ್ಬೋದು, ಅಥವಾ ಚಿನ್ನದ ಏನೇ ಚಿನ್ನವನ್ನೇ ಅವರು ಸಮರ್ಪಣೆ ಮಾಡ್ತಾರೆ, ಬೆಳ್ಳಿಯನ್ನೇ ಸಮರ್ಪಣೆ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಯಾಕೆ ಚಿನ್ನವನ್ನೇ ಅಲ್ಲಿ ಹೆಚ್ಚಾಗಿ ಸಮರ್ಪಣೆ ಮಾಡ್ತಾರೆ ಅಂತ? ಈಗ ನಾನು ಹೇಳ್ದಂಗೆ ಅಲ್ಲಿ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಅಂತ ಏನಾದ್ರು ಅನ್ಕೊಂಡ್ರೆ, ಮಹಾಲಕ್ಷ್ಮಿ ಅಂದ್ಕೊಳ್ಳೇನೆ ಬೆಳ್ಳಿಯಲ್ಲಿ ಅಮ್ಮನವರು ಅಂತ, ವಜ್ರದಲ್ಲಿ ಶುಕ್ರ. ಅಂದ್ರೆ ನಮ್ಮ ಜ್ಯೋತಿಷದ ಪ್ರಕಾರ, ವೇದಾಂಗದ ಪ್ರಕಾರ ಎಲ್ಲಿ ವಜ್ರ ಇರುತ್ತೋ ಆ ವಜ್ರಕ್ಕೆಲ್ಲ ಶುಕ್ರ ದೇವತೆ ಆಗ್ತಾರೆ. ಎಲ್ಲಿ ಬೆಳ್ಳಿ ಇರುತ್ತೋ ಅಲ್ಲಿ ಶುಕ್ರನ ಅನುಗ್ರಹ ಆಗುತ್ತೆ. ಅಂದ್ರೆ ಬೆಳ್ಳಿ ಅನ್ನೋದು ಚಂದ್ರ ಮತ್ತೆ ಶುಕ್ರ ಇವರಿಬ್ಬರು
ಅದನ್ನ ಹೇಳೋದ್ರಿಂದ ಅಲ್ಲಿ ಕೊಡ್ತಕ್ಕಂಥ ಅಮ್ಮನವ್ರಿಗೆ ಬೆಳ್ಳಿ ಕಿರೀಟ, ಬೆಳ್ಳಿ ಖಡ್ಗವನ್ನು ಕೊಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಆಗ್ತದೆ ಅಂತ. ಲಕ್ಷ್ಮಿ ಅನುಗ್ರಹ ಆದ್ರೆ ಏನಾಗುತ್ತೆ, ಪ್ರಪಂಚದಲ್ಲಿ ಅವನೇ ದೊಡ್ಡವನು, ಅವನೇ ಹಿರಿಯ. ಆದ್ರೆ ವಜ್ರದ ಕಿರೀಟ ಕೊಡಿ, ಲಕ್ಷ್ಮಿ ಅನುಗ್ರಹ ಆಗುತ್ತೆ. ಬೆಳ್ಳಿಯನ್ನು ಕೊಡಿ, ಅದು ಲಕ್ಷ್ಮಿ ಅನುಗ್ರಹ ಆಗುತ್ತೆ. ಅದಕ್ಕೆ ನೋಡಿ, ಎಲ್ರು ಕೂಡ ಮೈಯೆಲ್ಲ ಬಂಗಾರ ಹಾಕಿದ್ರು ಕೂಡ ಕಾಲಿಗೆ ಬಂಗಾರ ಹಾಕಲ್ಲ, ಬೆಳ್ಳಿ ಹಾಕ್ತಾರೆ. ಹಾಗಿದ್ರೆ ಲಕ್ಷ್ಮಿಯನ್ನು ಬೆಳ್ಳಿಗೆ ಹಾಕೋತಾರ ಅಂತಂದ್ರೆ ಅಲ್ಲ. ಬೆಳ್ಳಿ ಅಂತಕ್ಕಂಥದ್ದು ಶುಕ್ರನಿಗೆ ಸಂಬಂಧಪಟ್ಟಿದ್ದು. ಗುರು ಚಿನ್ನ ಅಂದಾಗ ಗುರುಗೆ ಸಂಬಂಧಪಟ್ಟಿದ್ದು. ಅಂದ್ರೆ ನಮ್ಮಲ್ಲಿ ಎರಡು ಗುರುಗಳಿದ್ದಾರೆ, ಒಂದು ದೈತ್ಯ ಗುರು, ಒಂದು ದಾನವ ಗುರು ಅಂತ. ದಾನವ ಗುರು ಆಗಿರತಕ್ಕಂತಹ ಶುಕ್ರನಿಗೆ ಅದು ಬೆಳ್ಳಿ ಆಗ್ತದೆ, ದೇವಗುರು ಆಗಿರ್ತಕ್ಕಂಥವನಿಗೆ ಗೋಲ್ಡ್ ಆಗ್ತದೆ. ಹಂಗಾಗಿ ಯಂತ್ರ ಮಂತ್ರಗಳನ್ನೆಲ್ಲ ಮಾಡೋರು ಯಾರು ಅಂದ್ರೆ ಈ ದಾನವ ಗುರು ಶುಕ್ರ. ಆ ಶುಕ್ರನ ಕಾರಕತ್ವವೇ ಅಮ್ಮನವ್ರಿಗೆ ಇರ್ತಕ್ಕಂಥ. ಎಲ್ಲೆಲ್ಲ ಅಮ್ಮನವ್ರು ಇರ್ತಾರೋ ಅವರೆಲ್ಲ ಶುಕ್ರನ ಅಂಶ ಇರತ್ತೆ. ಕೊಲ್ಲೂರು ಮೂಕಾಂಬಿಕೆ ಆಗಿರ್ಬಹುದು, ಚಂಡಿ ಅಂತಂದಾಗ ಶುಕ್ರನ ಅಮ್ಮನವ್ರದೇ ಬರೋದಲ್ಲಿ, ಅಮ್ಮನವ್ರದೇ ಬರುತ್ತೆ. ಆದ್ರೆ ಗುರುದ್ ಬರಲ್ವಲ್ಲ, ಅಂದ್ರೆ ಗುರುದು ಶಿವನೇ ಇರತಕ್ಕಂಥ ಜಾಗ, ಅಲ್ಲೆಲ್ಲ ಗುರು ಹೇಳ್ತಾರೆ. ಬಟ್ ಈ ಬೆಳ್ಳಿ ಅಂದಾಗ ಸಾಕ್ಷಾತ್ ಅಮ್ಮನವರೇ ಲಕ್ಷ್ಮಿಯೇ ಬೆಳ್ಳಿ ಆಗಿರೋದ್ರಿಂದ ನಾವು ಬೆಳ್ಳಿಯನ್ನ ದಾನ ಮಾಡೋದ್ರಿಂದ, ಅಥವಾ ಅಮ್ಮನವರನ್ನ ದರ್ಶನ ಮಾಡೋದ್ರಿಂದ, ಅಥವಾ ದೇವಿಗೆ ಖಡ್ಗಾಮಾಲ ಸ್ತೋತ್ರವನ್ನು ಹೇಳೋದ್ರಿಂದ ಮನಸ್ಸಿನ ಬಯಕೆ ಏನಿರುತ್ತೋ, ಅಂದ್ರೆ ವಿಶೇಷವಾಗಿ ಹೇಳ್ಬೇಕು ಅಂತ ಶತ್ರು ನಿಗ್ರಹ ಅಂತ ಕರೀತಾರೆ. ಅಲ್ಲಿ ಶತ್ರುಗಳು ಹೇಳ್ತಾರೆ, ಒಂದು ಸ್ವಯಂಕೃತ, ಒಂದು ಪರಕೃತ. ಅಂದ್ರೆ ನಾವೇ ಶತ್ರುಗಳನ್ನ ಉತ್ಪತ್ತಿ ಮಾಡ್ಕೊಳ್ತಕ್ಕಂಥದ್ದು, ಇನ್ನೊಂದು ನಾವೇನು ಮಾಡದೇ ಇದ್ರು ನಮ್ಗೆ ಶತ್ರುಗಳು ಉತ್ಪತ್ತಿ ಆಗ್ತಾರೆ. ಅದಕ್ಕೆ ಶತ್ರುಗಳಲ್ಲಿ ಎರಡು, ಒಂದು ಸ್ವಯಂಕೃತ, ಒಂದು ಪರಕೃತ ಆಗಿರ್ಬೋದು. ಆ ಶತ್ರುಗಳ ನಿಗ್ರಹ ಆಗ್ಬೇಕಾದ್ರೆ ಖಡ್ಗವನ್ನ ಅಮ್ಮನಿಗೆ ಅರ್ಪಿಸಿ, ನಾನಲ್ಲ ತಾಯಿ ರಾಜ, ನೀನು ರಾಜ ಅಂತ ಹೇಳಿ ಅಮ್ಮನವರು ಮಡ್ಲೆಲ್ಲಿ ಹಾಕಿ ಅವಳಿಗೆ ಶರಣಾಗತಿ ಆದ್ರೆ ಅವಳು ಸದಾ ನಮ್ಗೆ ರಕ್ಷೆ ಕೊಡ್ತಾಳೆ ಅನ್ನೋದೇ ಅದರ ಉದ್ದೇಶ. ಇವತ್ತು ಗುರುಜಿ, ನಾವು ಇತಿಹಾಸ ನೋಡಿದರೆ ಸಾಕಷ್ಟು ಜನ ಈ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಬೇರೆ ಬೇರೆ ಚಿತ್ರರಂಗದ ಸೂಪರ್ ಸ್ಟಾರ್ ಕೂಡ ಆಗಮಿಸಿದ್ದಾರೆ. ಯಾವ ರೀತಿಯಾದಂಥ ಒಂದು ನಂಬಿಕೆ, ಯಾವ ರೀತಿಯಾದಂಥ ಒಂದು ಪೂಜೆಯನ್ನ ಮಾಡಿಸಿದ್ರೆ ಒಳ್ಳೆಯದು? ಓಕೆ, ಅಲ್ಲಿ ಪೂಜೆಯ ಅಮ್ಮನವ್ರ ದೇವಸ್ಥಾನದ ಕಾರ್ಯವಿಧಿ, ದೇವಸ್ಥಾನದ ಅಂದ್ರೆ ಅಲ್ಲಿ ಬೇಕಾದಷ್ಟು ಪೂಜೆಗಳಾಗ್ತವೆ. ಅಂದ್ರೆ ಏನಾಗ್ತವೆ, ಮಹಾಮಂಗಳಾರತಿ ಆಗ್ತದೆ, ಅದು ಎಲ್ಲಾ ಕಡೆ ಆಗುತ್ತೆ. ಇಲ್ಲಿ ಮಾತ್ರ ಬಲಿ ಪೂಜೆ ಆಗುತ್ತೆ ಅಂತ. ಬಲಿಯನ್ನು ಏನ್ ಕೊಡ್ತಾರೆ ಅಂದ್ರೆ ಅಲ್ಲಿನ ಆಡಳಿತ ವರ್ಗ ಕೊಡ್ತಕ್ಕಂತ ಬಲಿ ಪೂಜೆ ಮಾಡ್ತಾರೆ, ಉಚ್ಚ ಪೂಜೆ ಅಂತ ಮಾಡ್ತಾರೆ. ಆ ನಂತರ ಇಲ್ಲಿ ನಾದಮಯದಿಂದ ಮಾಡ್ತಕ್ಕಂಥ ಪೂಜೆ ಪ್ರದೋಷ ಪೂಜೆ ಅಂತ ಕರೀತಾರೆ. ಪ್ರದೋಷ ಕಾಲ ಅಂದ್ರೆ, ಪ್ರದೋಷ ಅಂದ್ರೆ ಏನು, ತ್ರಯೋದಶಿ ಯಾವಾಗ ಮುಗಿಯಿತೋ ಆ ತ್ರಯೋದಶಿ ಇರುವಾಗ ನಾವು ಅದನ್ನ ಸಾಮಾನ್ಯವಾಗಿ ಅಮ್ಮನವ್ರಿಗೆ ಆ ಪ್ರದೋಷ ಕಾಲದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಅಮ್ಮನವ್ರಿಗೆ, ಶಿವನಿಗೆ ಅದು ಬಹಳ ವಿಶೇಷ ಅಂತ ಪ್ರದೋಷ ಪೂಜೆ ಇವತ್ತಾಗ್ತದೆ. ಆ ಪ್ರದೋಷ ಪೂಜೆಯಲ್ಲಿ ಇವ್ರು ಪಾಲ್ಗೊಂಡ್ರೆ 100 ಪಟ್ಟು ಫಲ ಸಿಗುತ್ತೆ ಅನ್ನೋದಿರುತ್ತೆ. ಅಲ್ಲಿ ಬಲಿ ಉತ್ಸವ ಆಗುತ್ತೆ, ಬಲಿ ಸರಸ್ವತಿ ಬಲಿ ಪೂಜೆ ಆಗುತ್ತೆ, ಅಷ್ಟವದಾನ ಪೂಜೆ ಆಗುತ್ತೆ, ಕಷಾಯ ಮಂಗಳಾರತಿ ಆಗ್ತದೆ. ಅದಾದ್ಮೇಲೆ ನಮನದ ಮಂಗಳಾರತಿ ಆಗ್ತದೆ, ಮಹಾಮಂಗಳಾರತಿ ಆಗ್ತದೆ. ಮಂಗಳಾರತಿ ಅಂದ್ರೆ ಏನಪ್ಪಾ ಅಂದ್ರೆ 3 ಸರಿ ಬೆಳಗುವುದನ್ನ ಮಂಗಳಾರತಿ ಇರ್ತೀವಿ. ಆ ಮಂಗಳಾರತಿ ಅಂದ್ರೆ ಬಲಪಾದದಿಂದ ಎಡಪಾದ ತನಕ ಮಾಡ್ತಕ್ಕಂಥದ್ದು 9 ಸಲ ಬೆಳಗ್ತಾರೆ, ಅದ್ರ ಮಹಾಮಂಗಳಾರತಿ ಆಗ್ತದೆ. ಆ ಮಹಾಮಂಗಳಾರತಿ ಆಗುವಾಗ ಬಲಿ ಸಮೇತ ಮಾಡ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಯಾವಾಗ ಪ್ರದೋಷ ಇರುತ್ತೋ ಅದರಲ್ಲೂ ಕೂಡ ಶುಕ್ರ ಪ್ರದೋಷ ಅಂತ ಬರುತ್ತೆ. ಶುಕ್ರವಾರ ಬರ್ತಕ್ಕಂಥ ಪ್ರದೋಷ ಶುಕ್ರ ಪ್ರದೋಷ, ಮಂಗಳವಾರ ಬಂದ್ರೆ ಮಂಗಳ ಪ್ರದೋಷ, ಸೋಮವಾರ ಬಂದ್ರೆ ಸೋಮ ಪ್ರದೋಷ. ಈಗ ಸೋಮ ಪ್ರದೋಷ, ಮಂಗಳ ಪ್ರದೋಷ, ಶುಕ್ರ ಪ್ರದೋಷ ಬಹಳ ವಿಶೇಷವಾಗಿರುತ್ತೆ. ಅಂತ ದಿನ ಅಮ್ಮನವರ ದರ್ಶನ ಮಾಡಿ ಅಲ್ಲಿನ ಪೂಜೆಯಲ್ಲಿ ಏನಾದ್ರೂ ಕೈಗೊಂಡ್ರೆ ನಮ್ಮ ಮನೋ ಇಚ್ಛೆ ಈಡೇರಿ ಅದು ಉಚ್ಚ ಪೂಜೆ ಆಗುತ್ತೆ ಅನ್ನೋದು ಅನ್ಸ್ಕೊಳ್ಳುತ್ತೆ. ಈಗ ಸಾಮಾನ್ಯ ಭಕ್ತಾದಿಗಳೆಲ್ಲ ಅಲ್ಲಿಗೆ ಹೋಗ್ತಾ ಇರ್ತಾರೆ ಗುರೂಜಿ. ಸೊ ಆ ನಿಟ್ಟಿನಲ್ಲಿ ಅವರು ಏನು ದಾನ ಮಾಡಬೇಕು? ಸೊ ಈಗ ನಾವು ಬಂಗಾರ ಇದ್ದವರು ಎಲ್ಲ, ಉಳ್ಳವರೆಲ್ಲ ಬಂಗಾರ ಕೊಡ್ತಾರೆ, ಬೆಳ್ಳಿ ಕೊಡ್ತಾರೆ. ಈಗ ಇರದೇ ಇರುವಂಥವ್ರು ಏನು ದಾನ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ? ದೇವರು ನಮ್ಮನ್ನ ಯಾವತ್ತೂ ನನ್ಗೆ ಇದೇ ಕೊಡೋದು ಎಲ್ಲೂ ಕೇಳಿಲ್ಲ. ದೇವರು ನಾವು ದೇವರಲ್ಲಿ, ಯಾಕಂದ್ರೆ ತಿರುಪತಿಯಲ್ಲಿ ಒಂದು ಶ್ಲೋಕ ಬರ್ತಿದ್ದಾರೆ ಆ ಕೈಯಲ್ಲಿ, ನಿಮ್ ನನ್ಗೇನು ಕೊಡ್ಬೇಕಾಗಿಲ್ಲ, ಶರಣಾಗತಿ ಆದ್ರೆ ಸಾಕು ಅಂತ ಹೇಳ್ತಾರೆ. ನಾವು ಶರಣಾಗತಿ ಆಗ್ಬೇಕು. ಆದ್ರೆ ನಾವು ಪೂಜೆಯನ್ನು ಪುರಸ್ಕಾರವನ್ನು ಮಾಡುವಾಗ ಲೋಪವಿಲ್ಲದೆ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ನಾವು ಆಗ್ತಕ್ಕಂಥ ಕಾಣಿಕೆಯನ್ನ ಕೊಡ್ತಕ್ಕಂಥ, ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕಾಣಿಕೆ ಅದು ಜನಕರಿಗೆ ಹೋಗ್ತಾರೆ, ಸಾರ್ವಜನಿಕ ವಿನಿಯೋಗ ಆಗ್ತದೆ. ಆ ಸಾರ್ವಜನಿಕರಿಗೆ ವಿನಿಯೋಗ ಆಗುವ ನಾವು ಮಾಡ್ತಕ್ಕಂಥ ದಾನದಿಂದ, ನಾವು ಮಾಡ್ತಕ್ಕಂಥ ಧರ್ಮದಿಂದ ಆ ಸಾರ್ವಜನಿಕರಿಗೆ ಉಪಯೋಗ ಆಗ್ತದೆ. ಆದ್ರೆ ಬಡವರು ಏನ್ ಮಾಡ್ಬೇಕು, ಇರೋರೇನೋ ಕಿರೀಟ ಕೊಡ್ತಾರೆ, ಇರೋರು ಚಿನ್ನ ಕೊಡ್ತಾರೆ, ಬಂಗಾರ ಕೊಡ್ತಾರೆ, ವಜ್ರ ಕೊಡ್ತಾರೆ, ಖಡ್ಗ ಕೊಡ್ತಾರೆ. ಇಲ್ದೇ ಇರೋರು ಏನ್ ಕೊಡ್ತಾರೆ ಅಂದ್ರೆ
ಒಂದು ಹೂವ ಕೊಡ್ಬೋದು, ಒಂದು ತುಳಸಿಲಿ ನಾವು ಕಥೆ ಕೇಳಿದೀವಿ, ಒಂದು ತುಳಸಿಲಿ ಕೃಷ್ಣನ ಒಲಿಸ್ಕೋಬಹುದಲ್ಲ. ಭಗವಂತ ಯಾವತ್ತೂ ನಮ್ಗೆ ಇಷ್ಟೇ ಕೊಡು ಅಂತ ಕೇಳಲ್ಲ. ಆದರೆ ನಮ್ಮ ಹತ್ರ ಕೊಡಲಿಕ್ಕೆ ಶಕ್ತಿ ಇದ್ರೂ ಕೂಡ ನಾವು ಕೊಡದೇ ಇದ್ರೆ ಅದು ಮೋಸ ಆಗ್ತದೆ ಅಂತಾರೆ, ಲೋಪ ಆಗ್ತದೆ ಅಂತ. ನಾವು ಪೂಜೆ ಮಾಡುವಾಗ ಹೇಳ್ತೀವಿ ಏನಂತ, ಯಂತ್ರಲೋಪ, ಮಂತ್ರಲೋಪ, ಕ್ರಿಯಾಲೋಪ, ದ್ರವ್ಯಲೋಪ ಅಂತ ಕರಿತೀವಿ. ದ್ರವ್ಯಲೋಪ ಅಂದ್ರೆ ನನ್ನ ಹತ್ರ ಅಲ್ಲಿ 100 ರೂಪಾಯಿ ಕೊಟ್ಟು ಪೂಜೆ ಮಾಡತಕ್ಕಂಥ ಶಕ್ತಿ ದ್ರವ್ಯ ನನ್ನಲ್ಲಿದೆ, ನನ್ನ ಹತ್ರ ಇದ್ರೂ ಕೂಡ ನಾನು ಕೊಡದೆ ಹೋದ್ರೆ ಅದಕ್ಕೆ ದ್ರವ್ಯ ಲೋಪ ಆಗ್ತದೆ ಅಂತ. ನನ್ನ ಶಕ್ತಿ ಎಷ್ಟೋ ಅಷ್ಟು ಕೊಡ್ಬೇಕು. ನನ್ನ ಹತ್ರ ಇಲ್ದೇ ಇದ್ರೆ ಸಾಲ ಮಾಡಿ ಕೊಡಬಾರ್ದು, ಅಥವಾ ನನ್ನ ಹತ್ರ ಇದ್ರೆ ಇಲ್ಲ ಅಂತ ಹೇಳಿ ಮೋಸ ಮಾಡಬಾರ್ದು. ದ್ರವ್ಯ ಲೋಪ ಬರಬಾರ್ದು. ಭಗವಂತನಿಗೆ ಪೂಜೆಯನ್ನು ಮಾಡುವಾಗ ಅದು ಪಂಚೋಪಚಾರ ಪೂಜೆ ಆಗ್ಲಿ ಅಥವಾ ಷೋಡೋಪಚಾರ ಪೂಜೆ ಆಗ್ಲಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಪೂಜೆ ಮಾಡಿದ್ರೆ ನಮ್ಮ ಶಕ್ತಿಯನ್ನು ಮೀರಿ ಮಾರಬಾರ್ದು. ದೊಡ್ಡವ್ರು ಹೇಳ್ತಾರಲ್ಲ, ಹಾಲಿದ್ದಾಗ ಹಬ್ಬ ಮಾಡ್ಬೇಕು, ಹಬ್ಬಕ್ಕೋಸ್ಕರ ಹಾಲು ತರಬಾರ್ದು ಅಂತ. ಹಾಗೇನೆ ನಮ್ಮಲ್ಲಿ ಇದ್ದಾಗ ಇಲ್ಲ ಅಂತ ಹೇಳಿ ನಾವು ಪೂಜೆ ಮೋಸ ಮಾಡಬಾರ್ದು. ಅಥವಾ ನಮ್ಮ ಹತ್ರ ಇಲ್ಲದೆ ಇದ್ದಾಗ ನೀವು ಸಾಲ ಮಾಡಿ ದೇವ್ರಿಗೆ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ನಮ್ಮ ಹತ್ರ ದೇವ್ರು ಕೊಟ್ಟಾಗ ನಾವು ಅರ್ಪಿಸ್ಬೇಕಾಗಿರ್ತಕ್ಕಂಥದ್ದು ಎಲ್ಲರ ಧರ್ಮ. ಅದೇ ನಮ್ಮ ಭಕ್ತಿಯ ಒಂದು ಮಾರ್ಗ. ದಾನ ಧರ್ಮವೇ ಭಕ್ತಿಯ ಇನ್ನೊಂದು ಮಾರ್ಗ. ನಾನು ಭಕ್ತಿ ಪಡ್ಕೋಬೇಕಾದ್ರೆ, ಅಮ್ಮನ ಅನುಗ್ರಹ ಮಾಡ್ಕೋಬೇಕಾದ್ರೆ ನಾನು ದಾನ ಮಾಡ್ಲೇಬೇಕು. ದಾನ ಮಾಡ್ಬೇಕು, ನನ್ನ ಹಿಂದಿನ ಜನ್ಮದಲ್ಲಿ ಏನೇನ್ ಕರ್ಮ ಇರುತ್ತೆ ಗೊತ್ತಿಲ್ಲ, ಆ ಕರ್ಮ ಫಲವನ್ನು ನಾನು ಅನುಭವಿಸ್ತಾ ಇರ್ತೀನಿ, ಅದಕ್ಕೆ ಪರಿಹಾರ ಕೇಳ್ತಾರೆ. ನಾವು ದಾನವನ್ನು ಮಾಡ್ತಾ ಇದ್ದೀವಿ. ಅದು ಧಾನ್ಯ ಆಗಿರ್ಬಹುದು, ಹಣ ಆಗಿರ್ಬಹುದು, ಏನಾದ್ರೂ ಸರಿ ದಾನ ಮಾಡುವುದರಿಂದ ನಮ್ಮ ಕರ್ಮ ಕಳೆದೋಗ್ತದೆ ಅಂತ ಗೊತ್ತಾಗ್ತದೆ. ಹಾಗಾಗಿ ಅಲ್ಲಿ ಬರ್ತಕ್ಕಂಥ ಭಕ್ತರು, ಅಲ್ಲಿ ಬರ್ತಕ್ಕಂಥ ಸೆಲೆಬ್ರಿಟಿಗಳಾಗ್ಲಿ, ಅವರ ಶಕ್ತಿಯಾನುಸಾರ ಅವ್ರು ಏನೇನು ಕೊಡ್ಬೇಕು ಅನ್ಸುತ್ತೋ ಅದನ್ನ ಅವರು ದಾನ ಮಾಡಿ ಹೋಗ್ತಾರೆ. ಗುರುಜಿ, ಈಗ ಸಾಮಾನ್ಯವಾಗಿ ಒಂದೊಂದು ದೇವಸ್ಥಾನಗಳಲ್ಲಿ ಒಂದೊಂದು ಪೂಜೆ ಬಹಳಷ್ಟು ವಿಶಿಷ್ಟವಾಗಿರುತ್ತೆ, ಶ್ರೇಷ್ಠವಾಗಿರುತ್ತೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಈಗ ಮೂಕಾಂಬಿಕಾ ಅಮ್ಮನವರು ಅಂತ ಬಂದಾಗ ಯಾವ ಪೂಜೆ ಅಲ್ಲಿ ಮಾಡಿದ್ರೆ ಶ್ರೇಷ್ಠ? ಇಲ್ಲಿ ಅಮ್ಮನವ್ರಿಗೆ ಅಲ್ಲಿ ಸೌಪರ್ಣಿಕಾ ನದಿ ಇದೆಯಲ್ಲ, ಅಲ್ಲಿ ನಾವು ಕೂತ್ಕೊಂಡು ಏನ್ ಮಾಡ್ತೀವಿ ಅಂದ್ರೆ ಪ್ರದೋಷ ಪೂಜೆ ಮಾಡ್ತಾರೆ ಅಂತ. ಅಂದ್ರೆ ಸೂರ್ಯ ಅಸ್ತ ಆದ್ಮೇಲೆ 3 ಗಳಿಗೆಗಳ ಕಾಲ ಅದೇ ತ್ರಯೋದಶಿ ಇದ್ರೆ ಅದಕ್ಕೆ ನಾವು ಪ್ರದೋಷ ಕಾಲ ಅಂತ ಕರಿತೀವಿ. ಅಂತಹ ಪ್ರದೋಷ ಕಾಲದಲ್ಲಿ ಅಮ್ಮನವನಿಗೆ ಪ್ರದೋಷ ಪೂಜೆಯನ್ನು ಮಾಡೋದ್ರಿಂದ ತಾಯಿಗೆ ಪ್ರದೋಷ ಪೂಜೆ ಇಷ್ಟ ಆಗ್ತದೆ. ಶಿವನ ಕುರಿತು ಮಾಡ್ತಕ್ಕಂಥ ಪೂಜೆ. ಅಂತಹ ಪ್ರದೋಷ ಪೂಜೆಯನ್ನು ನಾವು ಮಾಡಿದ್ದೆ ಆದ್ರೆ ಅಮ್ಮನವರು ಬೇಗ ನಮ್ಗೆ ಅದು ಒಳಿತಾರೆ. ಕೆಲವರು ಅಲ್ಲಿ ಚಂಡಿಕಾ ಯಾಗ ಮಾಡಿದ್ ನೋಡಿದೀವಿ, ಚಂಡಿ ಹೋಮ ಮಾಡ್ತಾರೆ, ಮಹಾಲಕ್ಷ್ಮಿ ಮಹಾಸರಸ್ವತಿ ಅಂತ ಹೇಳಿ 3 ಮಾಡ್ತಾರೆ. ಆದ್ರೆ ಚಂಡಿ ಯಾಗ ಬೇಕಾದಷ್ಟು ಮಾಡ್ತಾರೆ. ಆದರೆ ಪ್ರದೋಷದಲ್ಲಿ ಮಾಡ್ತಕ್ಕಂಥ ಮಹಾಮಂಗಲ ಆರತಿ ಆಗ್ಲಿ, ಕೊಡ್ತಕ್ಕಂಥ ನೈವೇದ್ಯ ಆಗ್ಲಿ, ಕೊಡ್ತಕ್ಕಂಥ ಬಲಿ ಅನ್ನ ಆಗ್ಲಿ, ಅದು ವಿಶೇಷವಾಗಿ ಬೇಗ ಫಲವನ್ನು ಕೊಡ್ತಕ್ಕಂಥದ್ದು ಇರೋದ್ರಿಂದ ಅಲ್ಲಿ ಪ್ರದೋಷ ಪೂಜೆಯೇ ತುಂಬಾ ಜೋರಾಗಿರುತ್ತೆ. ಪ್ರದೋಷ ಪೂಜೆಯನ್ನ ಅವ್ರು ಅಲ್ಲಿ ಮಾಡಿರ್ತಾರೆ. ಗುರುಜಿ, ಅಲ್ಲಿ ಸಾಕಷ್ಟು ಜನ ಗಣ್ಯರು ಬಂದಾಗ ಚಂಡಿಕಾ ಯಾಗ ಹೆಚ್ಚಾಗಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಅಂದ್ರೆ ಆ ಯಾಗದ ಒಂದು ಶ್ರೇಷ್ಠತೆ ಏನು? ಚಂಡಿ ಒಂದು ಯಾಗ ಅಂತ ಕರೀತಾರೆ. ಯಾಗ ಅಂದ್ರೆ ಆ ಯಾಗ ಮುಗಿಯೋ ತನಕ, ಅಂದ್ರೆ ನಮ್ಮ ತೃಪ್ತಿ ಪೂರ್ಣಾವತಿ ಅಂತ ಕರಿತೀವಿ. ಪೂರ್ಣಾವತಿ ಆಗೋ ತನಕ ನಾವ್ ಏನಾದ್ರೂ ಒಂದು ದ್ರವ್ಯವನ್ನ ಹವಿಸಲಾಗ್ತಾ ಇರ್ಬೇಕು. ಅದು ನೀವು ಏನಾದ್ರೂ ಅಗ್ನಿಗಾದ್ರೂ ಹಾಕಿ ಅಥವಾ ಅಲ್ಲಿ ಬಂದಿರತಕ್ಕಂಥವ್ರಿಗೆ ದಾನ ಆದ್ರೂ ಮಾಡಿ, ಏನಾದ್ರೂ ಯಾಗ ಮುಗಿಯೋ ತನಕ ನಾವು ದಾನದಲ್ಲಿ ನಿರತರಾಗಿರ್ಬೇಕು ಅಂತ. ಸೊ ನಾವು ದಾನದಲ್ಲಿ ಎಲ್ಲಿ ತನಕ ನಿರತರಾಗಿರ್ತೀವಿಯೋ ಅಲ್ಲಿ ತನಕ ನಮ್ಗೆ ಶುಭ ಆಗ್ತದೆ. ಇವತ್ತು ಚಂಡಿಕಾ ಯಾಗಕ್ಕಿಂತ ವಿಶೇಷವಾಗಿರ್ತಕ್ಕಂಥ ದಿನ ಅಂದ್ರೆ 12 ತಾರೀಕು ಶುಕ್ರವಾರ ಇದೆಯೋ, ಇವತ್ತು ದ್ವಾದಶಿ ತಿಥಿ ಇದೆ. ವಾರ ಶುಕ್ರವಾರ, ಅಮ್ಮನವ್ರಿಗೆ ಪ್ರಿಯವಾದ ವಾರ. ತಿಥಿ ದ್ವಾದಶಿ ತಿಥಿ, ಜೊತೆಯಲ್ಲಿ ಭರಣಿ ನಕ್ಷತ್ರ ಇದೆ. ಭರಣಿ ನಕ್ಷತ್ರ ಬಂದು ಶುಕ್ರನಿಗೆ ಸಂಬಂಧಪಟ್ಟಂತ ನಕ್ಷತ್ರ. ಭರಣಿ ನಕ್ಷತ್ರ, ದ್ವಾದಶಿ ತಿಥಿ, ಎಲ್ಲದಕ್ಕಿಂತ ಮೇಲಾಗಿ ಮಹಾಪ್ರದೋಷ ಇದೆ ಇವತ್ತು. ಅಲ್ಲಿ ಅಮ್ಮನವ್ರದ್ದು ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಚಂಡಿ ಯಾಗ ಮಾಡಿದ್ರು, ಯಾವುದೇ ಯಾಗ ಮಾಡಿದ್ರು ಕೂಡ ಪ್ರದೋಷ ದಿನ ಮಾಡಿದ್ರು ಬಹಳ ವಿಶೇಷವಾಗಿರುತ್ತೆ. ಅದರಲ್ಲೂ ಮಂಗಳ ಪ್ರದೋಷ ಅಥವಾ ಶುಕ್ರ ಪ್ರದೋಷ. ಇವತ್ತು ಶುಕ್ರವಾರ ಬಂದಿರೋದ್ರಿಂದ ಇವತ್ತು ಮಹಾಪ್ರದೋಷ ಅಂತ ಕರೀತಾರೆ. ಪ್ರದೋಷದಲ್ಲಿ ಮಹಾಪ್ರದೋಷ ಇದೆ. ಭರಣಿ ನಕ್ಷತ್ರ ಶುಕ್ರಂದು. ಅಂತಹ ದಿನ ಇವತ್ತು ಏನಾದ್ರೂ ಅಮ್ಮನವರನ್ನು ಪೂಜೆ ಮಾಡಿದ್ರೆ ಆ ಚಂಡಿ ಯಾಗದಲ್ಲಿ ಏನು ಫಲವನ್ನು ಕೊಡ್ತವೋ ಅದೇ ರೀತಿಯಾಗಿ ಕೈಂಕಾರ್ಯಗಳನ್ನಲ್ಲಿ ಇವತ್ತು ಮಾಡಿರ್ತಾರೆ. ಅಲ್ಲಿ ವಿಶೇಷವಾಗಿ ಬರೀತಾರೆ, ಬೋರ್ಡ್ ಅಲ್ಲಿ ಹಾಕಿರ್ತಾರೆ ಎಲ್ಲ ಕಡೆ. ಕೊಲ್ಲೂರಲ್ಲಂತೂ ಪೂಜಾ ನಾವು ಲಿಸ್ಟ್ ತೆಗೆದ್ರೆ ಪ್ರದೋಷ ಪೂಜೆ ಅಂತ ಇರುತ್ತೆ. ಇವತ್ತು ಶುಕ್ರವಾರ, ಭರಣಿ ನಕ್ಷತ್ರ, ತ್ರಯೋದಶಿ, ದ್ವಾದಶಿ ಮುಗಿದು ತ್ರಯೋದಶಿ ಬರುತ್ತೆ. ಅದು ಮಹಾಪ್ರದೋಷ ಇವತ್ತಿದೆ. ಆದ್ರಿಂದ ಇವತ್ತು ಅವರು ವಿಶೇಷ ದಿನ ಅಂತ ಹೇಳಿ ಬಂದು ಮಹಾಪ್ರದೋಷ ಪೂಜೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಎಸ್ ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ.